PUC ಪ್ರಥಮ ವರ್ಷದ ಮಧ್ಯವಾರ್ಷಿಕ ಪರೀಕ್ಷೆಗಳು ಅಕ್ಟೋಬರ್ದಲ್ಲಿ ನಡೀತಾ ಇದ್ದಾವೆ. ಅದಕ್ಕಾಗಿ ನಾನು 2023ರಲ್ಲಿ ನಡೆದಿರ್ತಕ್ಕಂಥ PUC ಮಧ್ಯವಾರ್ಷಿಕ ಪರೀಕ್ಷೆ ಪ್ರಥಮ ವರ್ಷದಲ್ಲಿ ಅರ್ಥಶಾಸ್ತ್ರ ಎಕನಾಮಿಕ್ಸಲ್ಲಿ ಪರೀಕ್ಷೆ ನಡೆದಿತ್ತಲ್ಲ, ಅದರ ಒಂದು ಪ್ರಶ್ನೆ ಪತ್ರಿಕೆಯನ್ನು ಈ ದಿನ ನಾನು ಪೋಸ್ಟನ್ನು ಮಾಡ್ತಾ ಇದ್ದೀನಿ. ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಡಿಯೋ ಇದೆ. ದಯಮಾಡಿ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ನಿಮ್ಮ ಒಂದು ಲೈಕ್, ನಿಮ್ಮ ಒಂದು ಶೇರ್ ನನಗೆ ಭಾಳಷ್ಟು ಮೋಟಿವೇಶನನ್ನು ತಂದು ಕೊಡ್ತದೆ. ಇದೇ ಥರದ ಎಲ್ಲ ವಿಷಯಗಳಲ್ಲಿ ಕ್ವಶನ್ ಪೇಪರ್ಗಳಿದ್ದಾವೆ. ಅವುಗಳು PUC ಫಸ್ಟ್ ಆ್ಯಂಡ್ ಸೆಕೆಂಡ್ ಇಯರ್ ಎಕ್ಸಾಮ್ ಕ್ವಶನ್ ಪೇಪರ್ಸ್ ಅಂತಲೇ ಇದ್ದಾವೆ. ಅಲ್ಲಿ ಹೋಗಿ ಆ ವಿಡಿಯೋಗಳನ್ನು ವೀಕ್ಷಿಸಿ ಅಂತ ಹೇಳ್ತಾ ಎಕನಾಮಿಕ್ಸ್ನ ಕ್ವಶನ್ ಪೇಪರನ್ನು ಶುರು ಮಾಡೋಣ. ಫಸ್ಟ್ ಇರ್ತಕ್ಕಂಥದ್ದು ಭಾಗ ಎದಲ್ಲಿ ಮೊದಲ ಮುಖ್ಯದಲ್ಲಿರ್ತಕ್ಕಂಥದ್ದು ಬಹು ಆಯ್ಕೆ ಪ್ರಶ್ನೆಗಳು ಇರ್ತವೆ. ಅಂದರೆ 4 ಆಯ್ಕೆಗಳಲ್ಲಿ ಸರಿಯಾದ ಆಯ್ಕೆಯನ್ನು ಆರಿಸಿ ಬರೀಬೇಕು. ಫಸ್ಟ್ ಕ್ವಶನ್ ಇತ್ತು, ಸಂಪನ್ಮೂಲಗಳ ಪರ್ಯಾಯ ಬಳಕೆಯು ಈ ಸಮಸ್ಯೆಯ ಉದ್ಭವಕ್ಕೆ ಕಾರಣವಾಗ್ತದೆ. ಎರಡನೇದು, 2 ಚಲಕಗಳ ಆವೃತ್ತಿ ವಿತರಣೆಯನ್ನು ಹೀಗೆ ಕರೀತಾರೆ, ಅದನ್ನು ದ್ವಿಚಲಕ ವಿತರಣೆ ಅಂತ ಕರೀತಾರೆ. ಮೂರನೇದು, ವಸಾಹತುಶಾಹಿ ಆಳ್ವಿಕೆ ಕಾಲದಲ್ಲಿ ಭಾರತದಲ್ಲಿ ಯಾರ ತಲಾ ಆದಾಯದ ಅಂದಾಜು ಪ್ರಯತ್ನಗಳು ಅತ್ಯಂತ ಮಹತ್ವಪೂರ್ಣವೆಂದು ಪರಿಗಣಿಸಲಾಗಿದೆ. 4ನೇ ಪ್ರಶ್ನೆ ಇತ್ತು, ಇವುಗಳಲ್ಲಿ ಪಂಚವಾರ್ಷಿಕ ಯೋಜನೆಗಳ ಗುರಿ ಆಗಿರೋದಿಲ್ಲ. 5ನೇದು, ತಪಸ್ ಮಜುಮ್ದಾರ್ ಸಮಿತಿ ಶಿಕ್ಷಣಕ್ಕಾಗಿ GDPಯ ಎಷ್ಟರಷ್ಟು ವೆಚ್ಚ ಮಾಡಬೇಕೆಂದು ಅಂದಾಜು ಮಾಡಿದೆ ಅಂತ ಇದೆ. ಇನ್ನು ಸೆಕೆಂಡ್ ಮೇನ್ಸಲ್ಲಿ ತುಂಬಾ ಈಸಿ ಇರ್ತದೆ, ಯಾಕೆಂದರೆ ಆಲ್ರೆಡಿ ಆಯ್ಕೆಗಳನ್ನು ಕೊಟ್ಟಿರ್ತಾರೆ. ಅದರಲ್ಲಿ ಸರಿಯಾದ ಆಯ್ಕೆಯನ್ನು ಆರಿಸಿ ಏನು ಮಾಡಬೇಕು, ಬರೀಬೇಕು. ನೋಡಿ, 6ನೇ ಪ್ರಶ್ನೆ ಇದೆ, ಸಂಪನ್ಮೂಲಗಳು ಮಿತಿಯಲ್ಲಿವೆ ಆದರೆ ಬಯಕೆಗಳು ಅಂತ ಕೇಳಿದರೆ ಅಪರಿಮಿತ ಅನ್ನೋದು ರೈಟ್ ಆನ್ಸರ್. 7ನೇದು, ಅಂಕಗಣಿತೀಯ ರೇಖಾ ನಕ್ಷೆಯನ್ನು ಏನಂತ ಕರೀತಾರೆ, ಕಾಲಶ್ರೇಣಿ ನಕ್ಷೆ ಅಂತ ಕರೀತಾರೆ. ಡ್ಯಾಶ್ ಸಾರಿಗೆ ಬ್ರಿಟಿಷರ ಪ್ರಮುಖ ಕೊಡುಗೆ ಎಂದು ಪರಿಗಣಿಸಲಾಗಿದೆ, ಅದು ರೈಲು ಸಾರಿಗೆ ಅಂತ ಬರ್ತದೆ. RBI ಡ್ಯಾಶ್ ವಲಯವನ್ನು ನಿಯಂತ್ರಿಸ್ತದೆ ಅಂತ ಕೇಳಿದರೆ ಅದು ಹಣಕಾಸು ವಲಯ ಅಂತ ಬರ್ತದೆ. ಲಾಸ್ಟ್ ಉಳಿದಿದ್ದು ಒಂದೇ, ಶಿಕ್ಷಣದ ಮೇಲು ತೆರಿಗೆ. ಅದೇನಪ್ಪ ಅಂದರೆ ಆ ಭಾರತ ಸರ್ಕಾರ ಕೂಡ ಎಲ್ಲ ಕೇಂದ್ರ ತೆರಿಗೆಗಳ ಮೇಲೆ 2% ಶಿಕ್ಷಣದ ಮೇಲಿನ ತೆರಿಗೆ ವಿಧಿಸಲಿಕ್ಕೆ ಪ್ರಾರಂಭಿಸಿದೆ ಅನ್ನೋದನ್ನು ಇತ್ತು. ಇನ್ನು ಥರ್ಡ್ ಮೇನ್ಸ್ಗೆ ಬರೋದಾದರೆ ಹೊಂದಿಸಿ ಬರೆಯಿರಿ ಅಂತ ಇದೆ. ಪೈಲಟ್ ಸಮೀಕ್ಷೆ, ಜನಗಣತಿ, ಪ್ರಧಾನಮಂತ್ರಿ, ಕೋಟಾ, ಲಿಂಗ ಸಮಾನತೆ ಅಭಿವೃದ್ಧಿ ಅಂತಕ್ಕಂಥದ್ದು ಇದೆ. ಇದನ್ನು ನೀವೇನು ಮಾಡ್ಕೊಳ್ಬಹುದಪ್ಪ ಅಂತಂದರೆ ಸರಿಯಾದದ್ದನ್ನು ಆರಿಸಿ ಬರೆದ್ರೆ, ಹೊಂದಿಸಿ ಬರೆದ್ರೆ 1 ಅಂಕಗಳನ್ನು ಕೊಡ್ತಾರೆ. 5 ಪ್ರಶ್ನೆ 5 ಅಂಕಗಳು ಇದ್ದಾವೆ. ಇನ್ನು ಫೋರ್ತ್ ಮೇನ್ಸ್ಗೆ ಹೋಗೋಣ. ಅಲ್ಲೇನಿದೆಪ್ಪ ಅಂತಂದ್ರೆ ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಗಳನ್ನು ಬರೀಬೇಕು. ಇಲ್ಲಿ ಕೂಡ 5 ಪ್ರಶ್ನೆಗಳಿರ್ತವೆ, 5 ಅಂಕಗಳನ್ನು ಕೊಡ್ತಾರೆ. ಪ್ರಶ್ನೆ 16, ರಾಷ್ಟ್ರೀಯ ವರಮಾನವನ್ನು ಕೂಲಿ, ಲಾಭ, ಗೇಣಿ ಮತ್ತು ಬಡ್ಡಿಗಳೆಂದು ಭಾಗ ಮಾಡೋದಕ್ಕೆ ಏನಂತ ಕರೀತಾರೆ. 17ನೇ ಪ್ರಶ್ನೆ, ಸಂಖ್ಯಾಶಾಸ್ತ್ರ ಅಂದರೆ ಏನು. 18, ಟಿಸ್ಕೋ, TISCO, ಟಿಸ್ಕೋ, ಇದನ್ನು ವಿಸ್ತರಿಸಿ ಬರೀಬೇಕು. ಇನ್ನು 19, ಭೂ ಸುಧಾರಣೆ ಎಂಬುದನ್ನು ಏನಂತ ಅರ್ಥೈಸ್ತೀರಂತ ಕೇಳಿದರೆ. 20ನೇ ಪ್ರಶ್ನೆ, ನೇರ ತೆರಿಗೆಯ ಅರ್ಥ ನೀಡಿ ಅಂತ ಕೇಳಿದ್ದಾರೆ. ಇನ್ನು ಭಾಗ ಬಿಗೆ ಹೋಗೋಣ. ಭಾಗ ಬಿದಲ್ಲಿ ಏನದಪ್ಪ ಅಂದ್ರೆ ಫಸ್ಟ್ದಲ್ಲಿರ್ತಕ್ಕಂಥದ್ದು 3 ಪ್ರಶ್ನೆಗಳಿಗೆ ಏನು ಮಾಡಬೇಕು, 4 ವಾಕ್ಯಗಳಲ್ಲಿ ಉತ್ತರಗಳನ್ನು ಬರೀಬೇಕು. ಪ್ರತಿಯೊಂದಕ್ಕೆ 2 ಅಂಕಗಳನ್ನು ನಿಮಗೆ ಕೊಡ್ತಾರೆ. ನೋಡಿ ಏನು ಪ್ರಶ್ನೆಗಳಿದ್ದಾವೆ. ನೀವು ನಿತ್ಯ ಜೀವನದಲ್ಲಿ ಕಾಣುವ 2 ಕೊರತೆಗಳನ್ನು ತಿಳಿಸ್ರಿ. ಪರ್ಯಾಯ ಉಪಯೋಗವುಳ್ಳ ಯಾವುದಾದರೂ 2 ಸಂಪನ್ಮೂಲಗಳನ್ನು ತಿಳಿಸ್ರಿ. ಉತ್ತಮ ಪ್ರಶ್ನಾವಳಿಯ 2 ಗುಣಲಕ್ಷಣಗಳು. ಇನ್ನು ಮಧ್ಯಬಿಂದುವನ್ನು ಹೇಗೆ ಕಂಡುಹಿಡಿತೀರಿ, ಅದರ ಸೂತ್ರ. ಇನ್ನು ಸ್ತಂಭ ರೇಖಾಚಿತ್ರದ ವಿಧಗಳು ಯಾವುವು ಅಂತ ಕೇಳಿದರೆ, ಯಾವುದಾದರೂ 3 ಪ್ರಶ್ನೆಗಳಿಗೆ ನೀವು 4 ವಾಕ್ಯಗಳ ಉತ್ತರಗಳನ್ನು ಬರೆದ್ರೆ ಖಂಡಿತವಾಗಿ ನಿಮಗೆ ಪ್ರತಿಯೊಂದು ಸರಿ ಉತ್ತರಕ್ಕೆ 2 ಅಂಕಗಳನ್ನು ಕೊಡ್ತಾರೆ. ಇನ್ನು ಭಾಗ ಸಿಗೆ ಹೋಗೋಣ. ಇಲ್ಲಿ ಏನಿದೆಪ್ಪ ಅಂದರೆ ಇಲ್ಲಿ ಕೂಡ 4 ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೀಬೇಕು. ಪ್ರತಿ ಪ್ರಶ್ನೆಗೂ ಕೂಡ ಇಲ್ಲಿನೂ ಕೂಡ ಏನು ಮಾಡ್ತಾರಪ್ಪ ಅಂದರೆ 2 ಅಂಕಗಳನ್ನು ಕೊಡ್ತಾರೆ. 26 ಇದೆ, ಸ್ವಾತಂತ್ರ್ಯ ಪೂರ್ವದಲ್ಲಿ ಭಾರತದ ರಫ್ತುಗಳನ್ನು ಪಟ್ಟಿ ಮಾಡಿ. ಪಂಚವಾರ್ಷಿಕ ಯೋಜನೆಯ ಗುರಿಗಳಾವವು. ಸುಂಕ ಮತ್ತು ಕೋಟಾಗಳ ಅರ್ಥವನ್ನು ತಿಳಿಸಿ. ಉದಾರೀಕರಣದ 4 ಉದ್ದೇಶಗಳನ್ನು ತಿಳಿಸಿ. ಹೊರಗುತ್ತಿಗೆಯ ಸೇವೆಗಳಾವವು. ಜೊತೆಗೆ ಒಂದು ದೇಶದ ಮಾನವ ಬಂಡವಾಳದ 2 ಪ್ರಮುಖ ಮೂಲಗಳಾವವು ಅಂತ ಕೇಳಿದ್ದಾರೆ. ಇನ್ನು ಭಾಗ ಸಿಗೆ ಹೋಗೋಣ. ಇಲ್ಲಿ 2 ಪ್ರಶ್ನೆಗಳಿಗೆ ಏನು ಮಾಡಬೇಕಾಗದಪ್ಪ ಅಂತಂದ್ರೆ 12 ವಾಕ್ಯಗಳಲ್ಲಿ ಉತ್ತರಗಳನ್ನು ಕೊಡಬೇಕು. ನೆನಪಿಟ್ಕೊಳ್ರಿ, 2 ಪ್ರಶ್ನೆ 12 ವಾಕ್ಯ, ತಲಾ ಒಂದಕ್ಕೆ 4 ಅಂಕ. ಕೊರತೆಯು ಎಲ್ಲ ಆರ್ಥಿಕ ಸಮಸ್ಯೆಗಳಿಗೆ ಮೂಲ ಕಾರಣವಾಗಿದೆ, ವಿವರಿಸಿರಿ. ಲಾಟರಿ ವಿಧಾನವು ಯಾವಾಗಲೂ ಅನಿಶ್ಚಿತ ಮಾದರಿಯನ್ನು ನೀಡುತ್ತದೆಯೇ, ವಿವರಿಸಿರಿ. ಸತತ ಮತ್ತು ಅಸತತ ಚಲಕಗಳ ವ್ಯತ್ಯಾಸಗಳನ್ನು ಗುರುತಿಸಿರಿ. ಒಂದು ಕೋಷ್ಟಕದ ನಮೂನೆಯನ್ನು ಬರೀರಿ, ಅದರ ಭಾಗಗಳನ್ನು ಗುರುತಿಸಿ ಅಂತ ಕೇಳಿದ್ದಾರೆ. ಇನ್ನು ಮತ್ತೆ ಮುಂದಿನ ಭಾಗದಲ್ಲಿರ್ತಕ್ಕಂಥದ್ದು 8ನೇ ಮೇನ್ಸಲ್ಲಿರ್ತಕ್ಕಂಥದ್ದು
ಇಲ್ಲಿನೂ ಕೂಡ ಏನು ಮಾಡಿದ್ದಾರೆ, 4 ಪ್ರಶ್ನೆಗೆ ಉತ್ತರ ಕೊಡಬೇಕು, 12 ವಾಕ್ಯಗಳಲ್ಲಿ, ಪ್ರತಿಯೊಂದಕ್ಕೆ 4 ಅಂಕ. ಸ್ವಾತಂತ್ರ್ಯ ಪೂರ್ವ ಭಾರತದ ವಿದೇಶಿ ವ್ಯಾಪಾರದ ಪ್ರಮಾಣ ಮತ್ತು ದಿಕ್ಕನ್ನು ಸೂಚಿಸ್ರಿ. ಇನ್ನು ವಸಾಹತುಶಾಹಿ ಆಳ್ವಿಕೆಯ ಕಾಲದಲ್ಲಿ ಭಾರತದ ಸಂಪತ್ತು ಬಸಿದು ಹೋಯಿತು ಎಂಬುದನ್ನು ಏನಂತ ಅರ್ಥೈಸ್ತೀರಿ? ಹಸಿರು ಕ್ರಾಂತಿಯ ಬಗ್ಗೆ ಒಂದು ಲಘು ಟಿಪ್ಪಣಿ ಬರೆಯಿರಿ. ವಿಶ್ವ ವ್ಯಾಪಾರ ಸಂಘಟನೆಯ ಕುರಿತು ಟಿಪ್ಪಣಿ ಬರೆಯಿರಿ. ಒಂದು ದೇಶದ ಅಭಿವೃದ್ಧಿಯನ್ನು, ಶಿಕ್ಷಣವನ್ನು ಒಂದು ಮುಖ್ಯ ಸಾಧನವನ್ನಾಗಿ ಪರಿಗಣಿಸಲಾಗಿದೆ ಹೇಗೆ ಅಂತ ಕೇಳಿದರೆ, ಲಾಸ್ಟ್ ಭಾರತದಲ್ಲಿ ಮಹಿಳಾ ಶಿಕ್ಷಣವನ್ನು ಉತ್ತೇಜನೆ ಮಾಡುವ ಅಗತ್ಯವನ್ನು ಚರ್ಚಿಸಿ ಅಂತ ಕೇಳಿದ್ದಾರೆ. ಇನ್ನು ಲಾಸ್ಟ್ ಭಾಗ ಡಿದಲ್ಲಿ ಏನು ಮಾಡಿದ್ದಾರೆ ಅಂದರೆ 2ರಲ್ಲಿ 1 ಪ್ರಶ್ನೆಗೆ ಉತ್ತರವನ್ನು ಕೊಡಬೇಕು. ಸೊ 6 ಮಾರ್ಕ್ಸ್ ಇದೆ. ಫಸ್ಟ್ ಏನು ಕೇಳಿದ್ದಾರೆ, ಆವೃತ್ತಿ ವಿತರಣೆಯನ್ನು ತಯಾರಿಸುವಾಗ ಉಂಟಾಗೋ 4 ಪ್ರಶ್ನೆಗಳನ್ನು ಪಟ್ಟಿ ಮಾಡಬೇಕು. ಯಾವುದಾದರೂ 2 ಪ್ರಶ್ನೆಗಳಿಗೆ ಏನು ಮಾಡಬೇಕಪ್ಪ ಅಂದರೆ ಸಂಕ್ಷಿಪ್ತವಾಗಿ ಉತ್ತರವನ್ನು ಬರಬೇಕು. ಇನ್ನು ಸ್ತಂಭ ರೇಖಾಚಿತ್ರಗಳನ್ನು ಬರಲಿಕ್ಕೆ ಕೇಳಿದ್ದಾರೆ. ಲಿಂಗ ಕೊಟ್ಟಿದ್ದಾರೆ, ದಾಖಲಾತಿ ಕೊಟ್ಟಿದ್ದಾರೆ, ಶಾಲೆಯಿಂದ ಹೊರಗುಳಿದವರು ಕೊಟ್ಟಿದ್ದಾರೆ. ಸೊ ಈ ದತ್ತಾಂಶಕ್ಕೆ ಸ್ತಂಭ ರೇಖಾಚಿತ್ರವನ್ನು ಬರೀರಿ. ಇನ್ನು ಇನ್ನೊಂದು 10th ಮೇನ್ಸಲ್ಲಿ ಇರ್ತಕ್ಕಂಥದ್ದು ಏನದಪ್ಪ ಅಂದ್ರೆ, ಇಲ್ಲಿ 2 ಪ್ರಶ್ನೆಗಳಲ್ಲಿ ಒಂದಕ್ಕೆ ಉತ್ತರಗಳನ್ನು ಕೊಡಬೇಕು. 20 ವಾಕ್ಯಗಳಲ್ಲಿ 6 ಮಾರ್ಕ್ಸ್ ಕ್ವಶನ್ಸ್ ಇದ್ದಾವೆ. ಇಲ್ಲಿ ಉದಾರೀಕರಣದ ಪ್ರಮುಖ ಕ್ಷೇತ್ರಗಳನ್ನು ಕೇಳಿದ್ದಾರೆ. ಆಮೇಲೆ ಮಾನವ ಬಂಡವಾಳ ನಿರ್ಮಾಣದ ಮೂಲಗಳಾಗಿ ಇಲ್ಲಿ ಆರೋಗ್ಯ ಮೂಲಸೌಕರ್ಯ ಮತ್ತು ವಲಸೆ ಮೇಲಿನ ವೆಚ್ಚಗಳನ್ನು ಚರ್ಚೆ ಮಾಡಲಿಕ್ಕೆ ಹೇಳಿದ್ದಾರೆ. ಇನ್ನು ಲಾಸ್ಟ್ 2 ಕಾರ್ಯಭಾರ ನಿಯೋಜನೆ ಆಧಾರಿತ ಪ್ರಶ್ನೆಗಳಿದ್ದಾವೆ. ಸೊ ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಗಳಿತ್ತು. ಇಲ್ಲಿ ಏನು ಕೇಳಿದ್ದಾರೆ, ನೀವು ಒಬ್ಬ ಸಂಶೋಧನಾ ವಿದ್ಯಾರ್ಥಿಯಾಗಿದ್ದು ನೀವು ಶಾಲೆಗಳಲ್ಲಿ ಬಿಸಿಯೂಟದ ಮಾದರಿ ಸಮೀಕ್ಷೆ ಮಾಡಬೇಕಾಗಿದೆ ಅಂತ ತಿಳ್ಕೊಡ್ರಿ. ನಿಮ್ಮ ಸಮೀಕ್ಷೆಗೆ ಸರಿ ಹೊಂದುವ ಉತ್ತಮವಾದ ಪ್ರಶ್ನಾವಳಿಗಳನ್ನು ರೆಡಿ ಮಾಡಿ. ತುಂಬ ಈಸಿ ಅದ. 2ನೇದು ಪೈ ನಕ್ಷೆ ತೆಗಿಲಿಕ್ಕೆ ಹೇಳಿದ್ದಾರೆ. ಇಲ್ಲಿ ಸ್ಥಾನಮಾನ ಇದೆ, ಈ ಕಡೆ ಜನಸಂಖ್ಯೆ ಇದೆ. ಲಾಸ್ಟ್ ಕೊಟ್ಟ ಬ್ಯಾಂಕ್ಗಳಲ್ಲಿ ಏನು ಮಾಡಿದ್ದಾರಪ್ಪ ಅಂದರೆ, ಕೃಷಿ ಕೈಗಾರಿಕೆ ಬ್ಯಾಂಕ್ ಯಾವುದು, ರಾಷ್ಟ್ರೀಕೃತ ಬ್ಯಾಂಕ್ ಯಾವುದು, ಖಾಸಗಿ ಮತ್ತು ವಿದೇಶಿ ಬ್ಯಾಂಕ್ಗಳು ಯಾವುದು ಅನ್ನೋದನ್ನು ಪಟ್ಟಿ ಮಾಡಲಿಕ್ಕೆ ಹೇಳಿದ್ದಾರೆ. ಇಷ್ಟಿತ್ತು ಫಸ್ಟ್ PUCಯಲ್ಲಿ ಎಕನಾಮಿಕ್ಸ್ ಅಂದರೆ ಅರ್ಥಶಾಸ್ತ್ರದಲ್ಲಿರ್ತಕ್ಕಂಥ ಲಾಸ್ಟ್ ಇಯರ್ ಆಗಿರ್ತಕ್ಕಂಥ ಒಂದು ಅರ್ಧವಾರ್ಷಿಕ ಪರೀಕ್ಷೆ ಕ್ವಶನ್ ಪೇಪರನ್ನು ನಿಮಗೆ ರೆಫರ್ ಮಾಡೋ ಸಲುವಾಗಿ ನಾನು ಏನು ಮಾಡಿದ್ದೀನಿ, ಕೊಟ್ಟಿದ್ದೀನಿ. ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಇತ್ತು. ಇದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಕೊಡ್ರಿ. ಕ್ವಶನ್ಸ್